ನಮಸ್ಕಾರ. ನಾನು ಡಾಕ್ಟರ್ ಮೃತ್ಯುಂಜಯ ಸ್ವಾಮಿ, ಶತಯ ಆಯುರ್ವೇದ ಸಂಸ್ಥಾಪಕ. ಇವತ್ತಿನ ಕಾರ್ಯಕ್ರಮ ಬಂದುಬಿಟ್ಟು ಮೈಗ್ರೇನ್. ಮೈಗ್ರೇನಲ್ಲಿ ಏನಾಗುತ್ತೆ ಅಂದರೆ, ಆ ಮೈಗ್ರೇನಿಂದ ಬಳಲ್ತಾ ಇರತಕ್ಕಂಥ ಮನುಷ್ಯನಿಗೆ ಮಾತ್ರ ಗೊತ್ತು ಅದರದೊಂದು ಯಾತನೆ ಯಾವ ಥರ ಇರುತ್ತೆ, ಅದು ಒಂದು ಎಷ್ಟು ತಡ್ಕೊಳ್ದೇ ಇರತಕ್ಕಂಥ ಒಂದು ತಲೆನೋವು ಬರುತ್ತೆ ಅಂತ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಫ್ರೆಂಡ್ಸ್ ಆಗಲಿ, ರಿಲೇಟಿವ್ಸ್ ಆಗಲಿ, ಯಾರಿಗೂ ಕೂಡ ತಾವು ಆ ತಲೆನೋವಿನ ಒಂದು ವೇದನೆ ಯಾರಿಗೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಇದು ತುಂಬ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ಎಸ್ಪೆಷಲಿ ಮೈಗ್ರೇನ್ ಇದೆ ಅಲ್ವಾ, ಪ್ರತಿಯೊಂದು ಬ್ಲಡ್ ಟೆಸ್ಟ್ ಮಾಡಿಸಿ, ಯಾವುದೇ ಥರದ ಬ್ಲಡ್ ಟೆಸ್ಟ್ ಆಗಲಿ, ಯಾವುದೇ ಥರದ್ದು ಎಕ್ಸ್ರೇ ಆಗಲಿ, ಸ್ಕ್ಯಾನಿಂಗ್ ಆಗಲಿ, CT ಸ್ಕ್ಯಾನ್ ಇರ್ಬೋದು, MRI ಸ್ಕ್ಯಾನ್ ಇರ್ಬೋದು, ಏನು ಮಾಡಿಸಿದ್ರೂ ಕೂಡ ಎಲ್ಲವೂ ನಾರ್ಮಲ್ ಇರುತ್ತೆ. ಬಟ್ ಅದು ಜೋರಾಗಿ ಬರ್ತಕ್ಕಂಥ ತಲೆನೋವಿದೆ ಅಲ್ವಾ, ಮೈಗ್ರೇನ್ ತಲೆನೋವು, ಅದು ಮಾತ್ರ ಬರ್ತಾನೆ ಇರುತ್ತೆ. ಬಟ್ ಎಲ್ಲ ರಿಪೋರ್ಟ್ಸು ನಾರ್ಮಲ್ ಇರುತ್ತೆ. ಹಾಗಾಗಿ ಮೈಗ್ರೇನ್ ಬಂದಾಗೆ ತುಂಬ ಜನ ತಮ್ಮ ಸುತ್ತಮುತ್ತಲಿನ ಜನ ಎಲ್ಲ ಏನು ಅಂದ್ಕೊಳ್ತಾರೆ ಅಂದರೆ, ಇವರು ನಾಟಕ ಆಡ್ತಾ ಇದ್ದಾರೆ ಅಂತ. ಯಾಕಂದರೆ ತಾವು ನೋಡಿರ್ಬೋದು, ಯಾರಿಗಾದರೂ ಒಂದು ಏನಾದರೂ ನೋವು ಬಂದಿದೆ ಅಥವಾ ಎಲ್ಲೋ ಏನೋ ಒಂದು ಇದು ಕಾಣ್ಕೊಳ್ತಾ ಇದೆ ಅಂತಂದರೆ ಅಬ್ನಾರ್ಮಾಲಿಟಿ, ಅದು ಯಾವುದಾದ್ರೂ ಟೆಸ್ಟಲ್ಲಿ ಒಂದು ಸ್ವಲ್ಪ ಅಬ್ನಾರ್ಮಲ್ ಆಗಿ ತೋರಿಸ್ಬೇಕು, ಅಂದಾಗ ಮಾತ್ರ ಹೌದು ಇದು ಹೀಗಿದೆ ಅಂತ ಹೇಳ್ಬೋದು. ಬಟ್ ಮೈಗ್ರೇನಲ್ಲಿ ಹಾಗಲ್ಲ. ಅದಕ್ಕೆ ತಿಳ್ಕೊಳ್ಬೇಕಾಗಿರೋದು ಸಿಂಪಲ್ ಆಗಿರ್ತಕ್ಕಂಥ ಕೆಲವೊಂದು ವಿಷಯಗಳಿದೆ. ಯಾರಾದರೂ ಬೈ ಚಾನ್ಸ್ ನಿಮ್ಮ ಮೈಗ್ರೇನ್ ಬಂದಾಗೆ ಅವ್ರಿಗೆ ಅರ್ಥ ಆಗ್ತಾಯಿಲ್ಲ ನಿಮ್ಮ ತಲೆನೋವು ಅಂತಂದರೆ ಈ ವಿಡಿಯೋ ತೋರಿಸ್ಬಿಡಿ, ಅವ್ರಿಗೆ ಅರ್ಥ ಆಗುತ್ತೆ. ಯಾಕಂದರೆ ಆವಾಗೇ ಹೇಳಿದೆ ನಾನು, ಎಲ್ಲ ಬ್ಲಡ್ ಟೆಸ್ಟು, ಎಕ್ಸ್ರೇ, ಸ್ಕ್ಯಾನಿಂಗು ಎಲ್ಲದರಲ್ಲೂ ಕೂಡ ರಿಪೋರ್ಟ್ ಮಾತ್ರ ನಾರ್ಮಲ್ ಬರುತ್ತೆ, ಬಟ್ ತಲೆನೋವು ಮಾತ್ರ ಹಾಗೇ ಇರುತ್ತೆ. ಹಾಗಾದರೆ ಮೈಗ್ರೇನ್ ಹೇಗೆ ಕಂಡುಹಿಡಿಬೇಕು, ಹೌದು ಇದು ನನಗೆ ಬಂದಿರೋದು ಮೈಗ್ರೇನ್ ಹೆಡ್ಡೇಕೆ ಅಂತ ಹೇಗೆ ಕಂಡುಹಿಡಿಬೇಕು ಅಂತಂದರೆ, ತುಂಬ ಸಿಂಪಲ್ಲಾಗಿ ಕೆಲವೊಂದು ಇದು ಇದೆ ಅದಕ್ಕೆ. ಮೈಗ್ರೇನ್ಗೆ ನಿಮಗೆ ಏನಾದರೂ ತಲೆನೋವು ಒಂದು ಸರಿ ಬಂತು ಅಂದರೆ ಮಿನಿಮಮ್ 4 ಗಂಟೆವರೆಗೆ, ಅಂದರೆ 4 ಅವರು ತಲೆನೋವು ಮಿನಿಮಮ್ ಆಗಿ ಇದ್ದು 72 ಅವರ್ಸ್ವರೆಗೆ, ಅಂದರೆ 3 ದಿವಸವರೆಗೆ ಏನಾದರೂ ಒಂದು ತಲೆನೋವು ಇತ್ತು ಅಂದರೆ ಅದು ಒನ್ ಆಫ್ ದ ಮೈಗ್ರೇನ್ ಸಿಂಪ್ಟಮ್. ಎರಡನೇದು ತುಂಬ ಇಂಪಾರ್ಟೆಂಟು ಅಂದರೆ, ಮೈಗ್ರೇನ್ ತಲೆನೋವು ಅಥವಾ ಮೈಗ್ರೇನ್ ಹೆಡ್ಡೇಕ್ ಹೇಗಿರುತ್ತೆ ಅಂದರೆ, ಕೆಲವೊಂದು ಸರಿ ಒಂದೇ ಸೈಡ್ ತಲೆನೋವು ಬರುತ್ತೆ, ಕೆಲವೊಬ್ಬರಿಗೆ 2 ಸೈಡು ಕೂಡ ತಲೆನೋವು ಬರುತ್ತೆ. ನಿಮ್ಗೇನಾದರೂ ಅರ್ಧ ತಲೆನೋವು ಇತ್ತು, ಒಂದು ಸೈಡ್ ಮಾತ್ರ ತಲೆನೋವು ಬರ್ತಾ ಇತ್ತು, ಕೆಲವೊಂದು ಸರಿ ಮಾತ್ರ 2 ಕಡೆ ಬರ್ತಾ ಇತ್ತು ಅಂದರೆ ಅದು ಕೂಡ ಒನ್ ಆಫ್ ದ ಮೈಗ್ರೇನ್ ಸಿಂಪ್ಟಮ್ಸು. ಆ ತಲೆನೋವಿನ ಜೊತೆಗೆ ಲೈಟ್ ನೋಡೋಕ್ಕಾಗೋದಿಲ್ಲ, ಸನ್ಲೈಟ್ ಆಗಿರ್ಬೋದು, ಬೆಳಕಿಗೆ ಹೋಗೋಕ್ಕಾಗೋದಿಲ್ಲ, ಮನೇಲಿ ಲೈಟ್ ಹಾಕಿದರೆ ಇರಿಟೇಷನ್ ಆಗ್ತಾಯಿದೆ, ತಲೆನೋವು ಹೆಚ್ಚಿಗೆ ಆಗ್ತಾಯಿದೆ ಅದರಿಂದ ಅಂದರೆ ಅದು ಮೈಗ್ರೇನ್ ತಲೆನೋವು. ಹಾಗೆ ಯಾರಾದರೂ ಸ್ವಲ್ಪನೂ ಮಾತಾಡಿದರೂ ಕೂಡ ಇರಿಟೇಷನ್ ಆಗುತ್ತೆ, ಹೋಗ್ಬಿಟ್ಟು ಹೊಡೆದ್ಬಿಡೋಣ ಅನಿಸುತ್ತೆ. ಆಮೇಲೆ ಯಾವುದೇ ಒಂದು ನಾಯ್ಸ್ ಬಂದರೆ, ಇವನ್ ನಿಮ್ಗೆ ಒಳ್ಳೆ ಮ್ಯೂಸಿಕ್ ಇದ್ದರೂ ಕೂಡ ಆ ತಲೆನೋವು ಬಂದಾಗ ಏನಾದರೂ ಆ ಥರ ಸೌಂಡ್ ಬಂತು ಅಂತಂದರೆ ತಡ್ಕೊಳ್ಳೋಕ್ಕಾಗೋದಿಲ್ಲ. ಈ ಥರ ಏನಾದರೂ ಸಿಂಪ್ಟಮ್ಸ್ ಇತ್ತು ಅಂದರೆ ಅದು 100% ಮೈಗ್ರೇನ್ ಅಂತ ಲೆಕ್ಕ. ಜೊತೆಗೆ ಕೆಲವೊಂದು ಸರಿ ವಾಂತಿ ಬಂದಂಗೆ ಆಗುತ್ತೆ. ಈ ತಲೆನೋವು ಬಂದಾಗೆ ವಾಂತಿ ಬಂದಂಗೆ ಆಗುತ್ತೆ, ಕೆಲವೊಬ್ಬರಿಗೆ ವಾಂತಿ ಕೂಡ ಆಗುತ್ತೆ. ಆ ವಾಂತಿ ಮಾಡಿದ ಮೇಲೆ ಈ ತಲೆನೋವು ಸ್ವಲ್ಪ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ. ಹೀಗೇನಾದರೂ ಇದೆ ಅಂತಂದರೆ ಅದು ನಿಮಗೆ 100% ಮೈಗ್ರೇನ್ ಇದೆ. ಬ್ರೀಫಾಗಿ ಹೇಳಬೇಕು ಅಂದರೆ, ಮೈಗ್ರೇನು ಯಾವುದಾದ್ರೂ ಒಂದು ಸೈಡ್ ಬರೋ ಹೆಡ್ಡೇಕು, ಅದನ್ನು ನಾವು ಅರ್ಧ ತಲೆನೋವು ಅಂತ ಕೂಡ ಹೇಳ್ತೀವಿ. ತಲೆನೋವು ಬಂದಾಗೆ ಲೈಟ್ ನೋಡೋಕ್ಕಾಗೋದಿಲ್ಲ, ಸೌಂಡ್ ಕೇಳಿಸ್ಕೊಳ್ಳೋಕ್ಕಾಗೋದಿಲ್ಲ, ವಾಂತಿ ಬಂದಂಗೆ ಆಗುತ್ತೆ, ಕೆಲವೊಂದು ಸರಿ ವಾಂತಿ ಕೂಡ ಆಗುತ್ತೆ, ವಾಂತಿ ಆದಮೇಲೆ ಸ್ವಲ್ಪ ತಲೆನೋವು ಕಡಿಮೆ ಆಗುತ್ತೆ. ಹೀಗೇನಾದರೂ ನಿಮಗೆ ಸಿಂಪ್ಟಮ್ಸ್ ಇತ್ತು ಅಂತಂದರೆ ಅದು 100% ಮೈಗ್ರೇನ್ ಇದೆ. ಯಾಕಂದರೆ ಎಲ್ಲ ಟೆಸ್ಟು ನಾರ್ಮಲ್ ಇರುತ್ತೆ, ಬಟ್ ಈ ಥರ ತಲೆನೋವು ಬಂತು ಅಂತಂದರೆ ಅದು ಮೈಗ್ರೇನ್. ಯಾಕೆ ಯಾವ ರಿಪೋರ್ಟಲ್ಲೂ ಅದು ಕೂಡ ಗೊತ್ತಾಗೋದಿಲ್ಲ. ಹಾಗಾದರೆ ತಮಗೆ ಅನಿಸ್ತಾ ಇರ್ಬೋದು, ಏನು ಡಾಕ್ಟ್ರ್ ಇದಕ್ಕೆ ಅದರಲ್ಲೂ ಗೊತ್ತಾಗೋದಿಲ್ಲ, ಬಟ್ ನನಗೆ ಮಾತ್ರ ಈ ಥರ ತಲೆನೋವಿದೆ, ಹಾಗಂದರೆ ಇದನ್ನು ಯಾಕೆ ಬರುತ್ತೆ ಅಂತ ಅದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ನೋಡಿ, ಎಷ್ಟೊಂದು ಜನಕ್ಕೆ ಮೈಗ್ರೇನ್ ಬರೋದಿಲ್ಲ, ನಿಮಗೆ ಮಾತ್ರ ಬಂದಿದೆ ಅಂತಂದರೆ ಅಲ್ಲಿ ಒಂದು ಏನೋ ಒಂದು ರೀಸನ್ ಇದೆ ಅಂತ. ಅದನ್ನು ರೀಸನ್ ಏನು ಅಂತ ಈಗ ಹೇಳ್ತೀನಿ, ಕೇಳ್ಕೊಳ್ಳಿ. ತಲೆನೋವು ಯಾವಾಗೂ, ಈ ಮೈಗ್ರೇನ್ ತಲೆನೋವು ಎಸ್ಪೆಷಲಿ ಅರ್ಧ ತಲೆನೋವು ಅಂತೇನು ಹೇಳ್ತೀವಿ, ಬರಬೇಕು ಅಂದರೆ ನಮ್ಮ ಬಾಡಿನಲ್ಲಿ ಯಾವಾಗಲೂ ಕೂಡ ಯಾವಾಗ ಆ್ಯಸಿಡು ಅಲ್ಕಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಅಂದರೆ ಆ್ಯಸಿಡಿಕ್ ಲೆವೆಲ್ ಇನ್ಕ್ರೀಸ್ ಆಯಿತು, ಅಲ್ಕಲಿ ಕಡಿಮೆ ಆಯಿತು ಅಂತಂದರೆ ಇಮ್ಮಿಡಿಯೇಟಾಗಿ ಹೆಡ್ಡೇಕ್ ಶುರು ಆಗುತ್ತೆ. ಸಿಂಪಲ್ ಒಂದು ಲೇಮ್ಯಾನ್ ಲ್ಯಾಂಗ್ವೇಜ್, ಒಂದು ಕಾಮನ್ ಮನುಷ್ಯನಿಗೆ ಅರ್ಥ ಆಗೋ ಥರ ಹೇಳಬೇಕು ಅಂದರೆ, ಹೀಟ್ ಜಾಸ್ತಿ ಆದಾಗೆ, ಉಷ್ಣ ಜಾಸ್ತಿ ಆದಾಗೆ, ಇಂಡೈಜೆಷನ್ ಜಾಸ್ತಿ ಆದಾಗೆ, ಆ್ಯಸಿಡಿಟಿ ಜಾಸ್ತಿ ಆದಾಗೆ, ಕೈಕಾಲು ಉರಿ, ಉರಿ, ಕಣ್ಣುರಿ ಎಲ್ಲ ಆಗ್ತಾ ಇತ್ತು ಅಂತಂದರೆ ಇದನ್ನೆಲ್ಲ ನಾವು ಜನರಲ್ ಆಗಿ ಹೇಳಬೇಕು, ಹೀಟ್ ಜಾಸ್ತಿ ಆಯಿತು ಅಂತ. ಹೀಟ್ ಅಂದರೆ ಇನ್ನೇನು ಅಲ್ಲ, ಆ್ಯಸಿಡಿಕ್ ಲೆವೆಲ್ ಬಾಡಿನಲ್ಲಿ ಹೆಚ್ಚಿಗೆ ಆಗ್ತಾ ಇದೆ ಅಂತ ಅರ್ಥ. ಯಾವಾಗ ನಿಮಗೆ ಮೈಗ್ರೇನು
ಫುಲ್ ಫ್ಲೆಜ್ ಆಗಿ ಒಂದು ಮೈಗ್ರೇನ್ ತಲೆನೋವು ಆಗೋಕ್ಕೆ ಮುಂಚೆ ನಿಮಗೆ ಕೆಲವೊಂದು ಸಿಮ್ಟಮ್ಸ್ನ ತೋರಿಸ್ಕೊಟ್ಟಿರುತ್ತೆ. ಬಟ್ ನೀವು ಅದನ್ನು ಇಗ್ನೋರ್ ಮಾಡ್ತಾ ಇರ್ತೀರ. ಎಷ್ಟೊಂದು ಸರಿ ಇಂಡೈಜೆಷನ್, ಹಸಿವು ಆಗ್ತಾ ಇರಲ್ಲ ಅಂದರೂ ಕೂಡ ತಾವು ತಿಂದಿರ್ತೀರ. ಎಷ್ಟೊಂದು ಸರಿ ಎದೆ ಉರಿ ಆಗುತ್ತೆ ಅಂದರೂ ಕೂಡ ಹುಳಿ, ಖಾರ, ಮಸಾಲೆ, ಎಣ್ಣೆ ಪದಾರ್ಥ ತಿಂದಿರ್ತೀರ. ಆ್ಯಸಿಡಿಟಿ ಜಾಸ್ತಿ ಆಗಿರುತ್ತೆ ಅಂದರೂ ಕೂಡ ಕೇರ್ ಮಾಡ್ತಾ ಇರಲ್ಲ, ಖಾರ ಪದಾರ್ಥಗಳು ಜಾಸ್ತಿ ತಿಂತಾನೆ ಇರ್ತೀರ. ಆಮೇಲೆ ಎಷ್ಟೊಂದು ಸರಿ ಉಪವಾಸ ಮಾಡಿದರೆ ಮೈಗ್ರೇನ್ ಟ್ರಿಗರ್ ಆಗುತ್ತೆ. ಯಾಕಂದರೆ ಹೊಟ್ಟೆನಲ್ಲಿ ಖಾಲಿ ಹೊಟ್ಟೆ ಇದ್ದಾಗೆ ನಮ್ಮಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸ್ ಏನಿದೆ ಅಲ್ವಾ, ಅಂದರೆ ಜೀರ್ಣ ಆಗ್ತಕ್ಕಂಥ ಜ್ಯೂಸಸ್ ಏನಿದೆ ಅವು ಅದ್ರ ಪಾಡಿಗೆ ಅದು 4 ಅವರ್ಸು 6 ಅವರ್ಸ್ಗೊಂದು ಸರಿ ಸ್ಟಮಕಲ್ಲಿ ಎಂಟಿ ಆಗ್ತಾ ಇರ್ತವೆ, ಅಂದರೆ ಅಲ್ಲಿ ಬರ್ತಾ ಇರುತ್ತೆ. ಸೊ ನೀವು ಸರಿಯಾಗಿ ತಿನ್ನಲಿಲ್ಲ ಅಂದರೂ ಕೂಡ ಅದು ಬ್ಲಡ್ಡಲ್ಲಿ ಸರ್ಕ್ಯುಲೇಷನ್ ಆಗಿಬಿಟ್ಟು ಇನ್ನೂ ಹೀಟ್ ಜಾಸ್ತಿ ಮಾಡುತ್ತೆ. ಸೊ ಈ ಆ್ಯಸಿಡ್ ಲೆವೆಲ್ ಯಾವಾಗ ನಿಮ್ಗೆ ಇನ್ಕ್ರೀಸ್ ಆಗುತ್ತೆ, ಇಮ್ಮಿಡಿಯೇಟಾಗಿ ಮೈಗ್ರೇನ್ ಬರುತ್ತೆ. ತಾವು ಇನ್ನೊಂದು ತುಂಬ ಕ್ಲೀನಾಗಿ ಅಬ್ಸರ್ವ್ ಮಾಡಿ ನೋಡಿ, ಈ ಮೈಗ್ರೇನ್ ಬರೋರಿಗೆ ಯಾವಾಗಲೂ ಯಾವಾಗ ಇನ್ಕ್ರೀಸ್ ಆಗುತ್ತೆ ಅಂತಂದರೆ, ಉಪವಾಸ ಮಾಡಿದರೆ, ಟೈಮಿಗೆ ಊಟ ಮಾಡದೇ ಇದ್ದರೆ. ಫಾರ್ ಎಕ್ಸಾಂಪಲ್ ಈಗ ದಿನ ಮಧ್ಯಾಹ್ನ 1:30-2 ಗಂಟೆಗೆ ಊಟ ಮಾಡ್ತೀರ. ಒಂದು ದಿನ ಏನಾದರೂ ಬೈ ಮಿಸ್ಟೇಕ್ ತಡ ಆಗಿ 2:30-3 ಗಂಟೆಗೆ ಊಟ ಮಾಡಿದರೆ ಇಮ್ಮಿಡಿಯೇಟ್ ತಲೆನೋವು ಬರುತ್ತೆ. ಬಿಸಿಲಲ್ಲಿ ಜಾಸ್ತಿ ಓಡಾಡಿದರೆ ತಲೆನೋವು ಬರುತ್ತೆ. ಆಮೇಲೆ ತುಂಬ ಸ್ಟ್ರಾಂಗ್ ಇರೋ ಪರ್ಫ್ಯೂಮು ಅಥವಾ ಅಗರಬತ್ತಿ, ಧೂಪ ಏನಾದರೂ ಮನೆಯಲ್ಲಿ ಹಚ್ಚಿದರೆ ಇಮ್ಮಿಡಿಯೇಟಾಗಿ ತಲೆನೋವು ಬರುತ್ತೆ. ಆಮೇಲೆ ತುಂಬ ಟ್ರಾವೆಲಿಂಗ್ ಮಾಡಿದರೆ, ಈಗ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಕಾರಲ್ಲಿ ಹೋಗೋದಾಗಲಿ ಅಥವಾ ಬಸ್ಗಳಲ್ಲಿ ಹೋಗಿರೋದಾಗಲಿ, ಅಂಥ ಟೈಮಲ್ಲಿ ತುಂಬ ಟ್ರಾವೆಲ್ ಮಾಡ್ತು ಅಂದರೆ ಇಮ್ಮಿಡಿಯೇಟಾಗಿ ಮೈಗ್ರೇನ್ ಇನ್ಕ್ರೀಸ್ ಆಗುತ್ತೆ. ಜೊತೆಗೆ ಊಟ ಮಾಡೋಕ್ಕೇನಾದರೂ ಲೇಟ್ ಆಯಿತು, ಈಗ ಎಲ್ಲೋ ಟ್ರಾವೆಲ್ ಮಾಡ್ತಾ ಇರ್ತೀರ, ಆ ಟೈಮಿಗೆ ಕರೆಕ್ಟಾಗಿ ಲಂಚ್ ಟೈಮಲ್ಲಿ ಊಟ ಸಿಗಲ್ಲ, ಒಂದು ಅರ್ಧ ಗಂಟೆ ಲೇಟ್ ಆದರೂ ಸಾಕು ಇಮ್ಮಿಡಿಯೇಟ್ ಮೈಗ್ರೇನ್ ಜಾಸ್ತಿ ಆಗುತ್ತೆ. ಸೊ ಅರ್ಥ ಆಯ್ತಲ್ವಾ? ಆ್ಯಸಿಡ್ ಆಲ್ಕಲಿ ಇಂಬ್ಯಾಲೆನ್ಸ್ ಆಗೋಕ್ಕೆ ಯಾವತ್ತೂ ಬಿಡಬಾರ್ದು. ಅದಕ್ಕೆ ಅಂತಲೇ ನಮ್ಮ ಹತ್ರ ಈ ಮೈಗ್ರೇನ್ಗೆ ತುಂಬಾ ಸ್ಪೆಷಲ್ ಆಗಿರೋ ಒಂದು ಟ್ರೀಟ್ಮೆಂಟ್ನ ಶತಾಯಿನಲ್ಲಿ ನಾವು ಕಂಡುಹಿಡಿದಿದ್ದೀವಿ. ಅದರಲ್ಲೂ ಕೂಡ ಬರೀ 4 ತಿಂಗಳ ಔಷಧಿ ಕೊಟ್ಬಿಟ್ರೆ 100% ಕಂಪ್ಲೀಟಾಗಿ ನಿಮಗೆ ಮೈಗ್ರೇನ್ ಗುಣಮುಖ ಆಗುತ್ತೆ. ಆಶ್ಚರ್ಯ ಅಲ್ವಾ? ಬಟ್ ಆದರೆ ಅದು ನಿಜ. ತುಂಬ ಜನ ಈಗ ನಮ್ಮ ಹತ್ರ ಮೈಗ್ರೇನ್ ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟು ಸಂಪೂರ್ಣವಾಗಿ ಗುಣ ಆಗಿದ್ದಾರೆ. ಅದರಲ್ಲೂ ತಾವು ಮೈಗ್ರೇನ್ ಇತ್ತು ಅಂತಂದರೆ ನಮ್ಮ ಕ್ಲಿನಿಕ್ವರೆಗೆ ಬರಬೇಕು ಅಂತಲೂ ಇಲ್ಲ, ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ಫೋನ್ ಮಾಡಿಬಿಟ್ಟು ಈ ಸಿಮ್ಟಮ್ಸ್ ಏನಾದರೂ ನಿಮಗಿತ್ತು ಅಂತಂದರೆ, ಒನ್ ಸೈಡ್ ಹೆಡ್ಡೇಕು ಅಥವಾ 2 ಸೈಡ್ ಇದ್ದರೆ ಲೈಟ್ ನೋಡೋಕ್ಕಾಗಲ್ಲ, ಸೌಂಡ್ ಕೇಳ್ಕೊಳ್ಳೋಕ್ಕಾಗಲ್ಲ, ವಾಂತಿ ಬಂದಂಗೆ ಆಗೋದು, ವಾಂತಿ ಮಾಡಿದರೆ ತಲೆನೋವು ಕಡಿಮೆ ಆಗೋದು, ಆಮೇಲೆ ಟ್ರಾವೆಲ್ ಮಾಡಿದರೆ ಜಾಸ್ತಿ ಆಗೋದು, ಉಪವಾಸ ಮಾಡಿದರೆ ಜಾಸ್ತಿ ಆಗೋದು, ಟೈಮಿಗೆ ಊಟ ಮಾಡದೇ ಇದ್ದರೆ ಜಾಸ್ತಿ ಆಗ್ತಾಯಿದ್ರೆ ಅದು ನಿಮಗೆ 100% ಮೈಗ್ರೇನ್ ಇದೆ ಅಂತ ಅರ್ಥ. ಈ ಸಿಮ್ಟಮ್ಸ್ ಇದೆ ಅಂತ ಹೇಳಿಬಿಟ್ಟು ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ತಾವು ಒಂದು ಸರಿ ಫೋನ್ ಮಾಡಿಬಿಟ್ಟು ನಮ್ಮ ಡಾಕ್ಟರ್ಗಳಿಗೆ ಹೇಳಿದರೆ ನಿಮಗೆ ಮೆಡಿಸಿನು ಮನೆಗೆ ಕಳಿಸ್ಕೊಡ್ತಾರೆ. ಮೆಡಿಸಿನ್ ಜೊತೆಗೆ ಡಯಟು ತುಂಬ ಇಂಪಾರ್ಟೆಂಟು. ಯಾಕೆ ಹೇಳಿ ಡಯಟ್ ಯಾಕೆ ಅಷ್ಟೊಂದು ಇಂಪಾರ್ಟೆಂಟು? ಯಾಕಂದರೆ ಎಕ್ಸೆಸ್ ಹೀಟು, ಎಕ್ಸೆಸ್ಸು ಇಂಡೈಜೆಷನ್, ಎಕ್ಸೆಸ್ ಆ್ಯಸಿಡಿಕ್ ಲೆವೆಲ್ಲು, ಎಕ್ಸೆಸ್ ಆ್ಯಸಿಡಿಟಿ ಅದೆಲ್ಲ ಆಗಕ್ಕೆ ಬಿಡಬಾರ್ದು. ಅದು ಆಯಿತು ಅಂದರೆ ಮೈಗ್ರೇನ್ ಬರುತ್ತೆ. ಓಕೆ, ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ ನಾವು ಆ್ಯಸಿಡು ಕಡಿಮೆ ಮಾಡ್ತಕ್ಕಂಥದ್ದು, ಆಲ್ಕಲಿ ಇನ್ಕ್ರೀಸ್ ಮಾಡ್ತಕ್ಕಂಥ ಫುಡ್ ತೊಗೊಳ್ತು ಅಂದರೆ ಭಾಳ ಬೇಗ ಮೈಗ್ರೇನ್ ಗುಣ ಆಗುತ್ತೆ. ಹಾಗಾದರೆ ಆ್ಯಸಿಡ್ ಇನ್ಕ್ರೀಸ್ ಮಾಡ್ತಕ್ಕಂಥ ಆಹಾರಗಳು ಯಾವುದ್ಯಾವುದು ತಮಗೆಲ್ಲ ಗೊತ್ತಿದೆ. ತುಂಬ ಖಾರ, ತುಂಬ ಹುಳಿ ಪದಾರ್ಥ, ಎಣ್ಣೆಯಲ್ಲಿ ಕರೆದಿರೋ ಪದಾರ್ಥ, ಆಮೇಲೆ ಟೈಮಿಗೆ ಊಟ ಮಾಡದೇ ಇದ್ದರೆ ಇಂಥವೆಲ್ಲವೂ ಕೂಡ, ಆಮೇಲೆ ರಾತ್ರಿ ಉಳಿದಿರೋ ಅನ್ನ ಬೆಳಗ್ಗೆ ಬಿಸಿ ಮಾಡಿ ತಿನ್ನೋದು ಅಥವಾ ಮಧ್ಯಾಹ್ನ ಮಾಡಿರೋದು ರಾತ್ರಿ ಅದನ್ನು ಮತ್ತೆ ಬಿಸಿ ಮಾಡಿ ತಿನ್ನೋದು, ಅದು ಕೂಡ ನಿಮಗೆ ತುಂಬಾ ಆ್ಯಸಿಡಿಕ್ ಲೆವೆಲ್ ಇನ್ಕ್ರೀಸ್ ಮಾಡುತ್ತೆ. ಸೊ ಇಂಥದನ್ನೆಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಟೀ ಕಾಫಿ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಯಾಕಂದರೆ ಟೀನಲ್ಲಿ ಇರ್ತಕ್ಕಂಥ ಕೆಮಿಕಲ್ಲು ಟ್ಯಾನಿನ್ ಏನಿದೆ ಅದು ತುಂಬ ಒಳ್ಳೆ ಪೇನ್ ಕಿಲ್ಲರು. ತಾವು ನೋಡಿರ್ಬೋದು, ಮೈಗ್ರೇನ್ ಬಂದಿರೋರು 1 ಲೋಟ ಟೀ ಕುಡಿದ್ರೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಯಾಕಂದರೆ ಬಿಸಿ ಇರುತ್ತೆ. ಆವಾಗ ನಿಮಗೆ ಇನ್ಸ್ಟೆಂಟಾಗಿ ಅದರಲ್ಲಿರ್ತಕ್ಕಂಥ ಟ್ಯಾನಿನ್ ಏನಿದೆ ಆ ಕೆಮಿಕಲ್ಲು ಒಂದು ಒಳ್ಳೆ ಪೇನ್ ಕಿಲ್ಲರು. ಅದರಿಂದ ನಿಮಗೆ ಒಂದು ಸ್ವಲ್ಪ ರಿಲೀಫ್ ಅನಿಸುತ್ತೆ. ಬಟ್ ಅದೇ ಟೀ ಕಾಫಿ ನಿಮಗೆ ಆ್ಯಸಿಡ್ ಲೆವೆಲ್ಲು ಮತ್ತೆ ಬ್ಲಡ್ಡಲ್ಲಿ ಇನ್ಕ್ರೀಸ್ ಮಾಡುತ್ತೆ. ಅದಕ್ಕೆ ನೋಡಿ ಟೀ ಕಾಫಿ ಕುಡಿಯೋರು ಹೇಳ್ತಾರೆ ನನಗೆ ಆ್ಯಸಿಡಿಟಿ ಜಾಸ್ತಿ ಇದೆ ಅಂತ. ಯಾಕಂದರೆ ಕಾಫಿನಲ್ಲಿರ್ತಕ್ಕಂಥ ಕೆಫೆನು, ಟೀನಲ್ಲಿರ್ತಕ್ಕಂಥ ಟ್ಯಾನಿನು ಎರಡೂ ಕೂಡ ಆ್ಯಸಿಡಿಕ್ ಲೆವೆಲ್ ಇನ್ಕ್ರೀಸ್ ಮಾಡ್ತವೆ. ಸೊ ನೀವು ಮೈಗ್ರೇನ್ ಬಂದಾಗೆ ಇದೆರಡು ಕುಡಿದ್ರೆ ತಲೆನೋವು ಕಡಿಮೆ ಆಗುತ್ತೆ. ಬಟ್ ಇದೇ ಕೆಫೆನ್ನು ಇದೇ ಇದರಿಂದ ಮತ್ತೆ ನಿಮಗೆ ಆ್ಯಸಿಡ್ ಲೆವೆಲ್ ಇನ್ಕ್ರೀಸ್ ಆಗಿಬಿಟ್ಟು ಮೈಗ್ರೇನ್ ಜಾಸ್ತಿ ಆಗುತ್ತೆ. ಆಮೇಲೆ ಜೊತೆಗೆ ಇನ್ನೊಂದು ತುಂಬ ಜನ ಏನು ಮಾಡ್ತಾರೆ ಅಂದರೆ, ಈ ಥರ ಮೈಗ್ರೇನ್ ತಲೆನೋವು ಬಂದ ತಕ್ಷಣ ಪೇನ್ ಕಿಲ್ಲರ್ ತೊಗೊಳ್ಳೋದು ಅಥವಾ ನೋವಿನ ಮಾತ್ರೆ ತೊಗೊಳ್ಳೋದು ಭಾಳ ಕಾಮನ್ನು. ಯಾಕಂದರೆ ನ್ಯಾಚುರಲ್ ಅಲ್ವಾ, ನೋವು ಬಂದಿದೆ ಅದಕ್ಕೆ ನೋವಿನ ಮಾತ್ರೆ ತೊಗೊಳ್ಳೇಬೇಕು. ಅಲ್ಲೂ ಕೂಡ ಇನ್ನೊಂದು
ಸೈಂಟಿಫಿಕ್ ಆಗಿ ಅಲ್ಲೊಂದು ಪ್ರಾಬ್ಲಮ್ ಇದೆ. ನೀವು ಪೇನ್ ಕಿಲ್ಲರ್ ತೊಗೊಳ್ತಾ ಇದ್ದಂಗೆ ಅದು ಗ್ಯಾಸ್ಟ್ರಿಕ್ ಎರಪ್ಷನ್ಸು ಜಾಸ್ತಿ ಮಾಡುತ್ತೆ, ಮತ್ತು ಗ್ಯಾಸ್ಟ್ರಿಕ್ ಲೆವೆಲ್ ಜಾಸ್ತಿ ಮಾಡುತ್ತೆ. ಅದಕ್ಕೆ ನೋಡಿ, ನೀವು ಪೇನ್ ಕಿಲ್ಲರ್ ಮಾತ್ರ ಏನಾದರೂ ತೊಗೊಂಡ್ರೆ ಯಾವಾಗಲೂ ಅಲೋಪತಿ ಡಾಕ್ಟರ್ಸು ಅದ್ರ ಜೊತೆಗೊಂದು ಆ್ಯಂಟಾಸಿಡ್ ಕೊಡ್ತಾರೆ. ಅಂದರೆ ಆ್ಯಸಿಡಿಕ್ ಲೆವೆಲ್ ಇನ್ಕ್ರೀಸ್ ಆಗಬಾರ್ದು ಅಂತ ಒಂದು ಆ್ಯಂಟಾಸಿಡ್ ಕೊಡ್ತಾರೆ. ಬಟ್ ನಾವು ಮೈಗ್ರೇನಲ್ಲಿ ಏನು ಮಾಡ್ತೀವಿ, ಬರೀ ಪೇನ್ ಕಿಲ್ಲರ್ ಮಾತ್ರ ತೊಗೊಳ್ತೀವಿ. ತೊಗೊಳ್ತಾ ಇದ್ದಂಗೆ ಮತ್ತೆ ಆ್ಯಸಿಡ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಅದೇ ಪೇನ್ ಕಿಲ್ಲರ್ ಮಾತ್ರ ನೋವು ಕಡಿಮೆ ಮಾಡುತ್ತೆ, ಅದೇ ಮಾತ್ರ ಮತ್ತೆ ಆ್ಯಸಿಡ್ ಲೆವೆಲ್ ಇನ್ಕ್ರೀಸ್ ಮಾಡುತ್ತೆ, ಮತ್ತೆ ಮೈಗ್ರೇನ್ ಕಾಸ್ ಮಾಡುತ್ತೆ. ಸೊ ಈ ಥರ ಒಂದು ವಿಸಿಯಸ್ ಸರ್ಕಲ್ ನಡೀತಾನೇ ಇರುತ್ತೆ. ಆಮೇಲೆ ಇದೇ ಮೈಗ್ರೇನು ನಾವು ಟ್ರೀಟ್ ಮಾಡ್ದೇ ಬಿಟ್ಟರೆ ಎಷ್ಟೊಂದು ಜನರಿಗೆ ನರ್ವಸ್ ಸಿಸ್ಟಮ್ ಮೇಲೆ ಪ್ರಾಬ್ಲಮ್ ಆಗಿ, ಯಾಕಂದರೆ ಮೈಗ್ರೇನ್ ಬರೋದು ಬ್ರೈನಲ್ಲಿ ನಿಮಗೆ ಒಂಥರ ತುಂಬಾ ಒಂದು ವೇದನೆ ಇರುತ್ತೆ, ಅಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗೇ ನಿಮಗೆ ಈ ಮೈಗ್ರೇನ್ ಹೆಡೇಕ್ ಬರೋದು. ತುಂಬ ಅನ್ಟ್ರೀಟೆಡ್ ಇತ್ತು ಅಂದರೆ ನಾವು ಅದನ್ನು ಮೈಗ್ರೇನ್ ವಿತ್ ಆರಾ ಅಂತ ಹೇಳ್ತೀವಿ. ಎಷ್ಟೊಂದು ಜನ ಅನ್ಟ್ರೀಟೆಡ್ ಮೈಗ್ರೇನು, ಕ್ರಾನಿಕ್ ಆಗಿರೋ ಮೈಗ್ರೇನಿಂದ ಪ್ಯಾರಲೈಸಿಸ್ ಆಗಿರೋದು ಕೂಡ ಉಂಟು, ಸ್ಟ್ರೋಕ್ ಆಗಿರೋದು ಕೂಡ ಉಂಟು, ನ್ಯೂರಾಲಜಿಕಲ್ ಪ್ರಾಬ್ಲಮ್ ಆಗೋದು, ಅಲ್ಝೈಮರ್ ಆಗೋದು, ಪಾರ್ಕಿನ್ಸನ್ ಡಿಸೀಸ್ ಆಗೋದು, ಇಂಥದ್ದೆಲ್ಲ ಲಾಂಗ್ ರನ್ನಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಹತ್ರ ಎಷ್ಟೊಂದು ಜನ ಟ್ರೀಟ್ಮೆಂಟ್ ಬಂದಿರೋರು ತುಂಬಾ ಜನ ಮೈಗ್ರೇನ್ ಹೆಡ್ಡೇಕಿಂದ ತಡ್ಕೊಳ್ಳೋಕ್ಕಾಗ್ದೇ ಸೂಸೈಡ್ ಕೂಡ ಟ್ರೈ ಮಾಡಿರೋದಿದೆ. ಸೊ ಹಾಗಾಗಿ ನಮ್ಮ ಶತಾಯುನಲ್ಲಿ 125 ವರ್ಷದಿಂದ ಈ ಮೈಗ್ರೇನ್ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ. ಹಾಗಾಗಿ ನಿಮಗೆ ಶಾರ್ಟಾಗಿ 4 ತಿಂಗಳಲ್ಲಿ ಕಂಪ್ಲೀಟಾಗಿ ನಿಮ್ಮ ಮೈಗ್ರೇನ್ ಗುಣಮುಖ ಆಗುತ್ತೆ. ಇನ್ಮೇಲೆ ತಲೆನೋವು ಬಂತು ಅಂದರೆ ತಲೆ ಕೆಡಿಸ್ಕೋಬೇಡಿ, ಮನೆಯವರಿಗೆಲ್ಲ ಹೇಳಿ ಅಲ್ಲೊಂದು ಮೆಡಿಸಿನ್ ಇದೆ ನಾನು ತೊಗೊಳ್ತೀನಿ ಅಂತ 4 ತಿಂಗಳ ಔಷಧಿ ತೊಗೊಂಡ್ಬಿಟ್ಟು ನಿಮ್ಮ ಮೈಗ್ರೇನ್ ಗುಣಮುಖ ಮಾಡ್ಕೊಳ್ಳಿ. ಜಸ್ಟ್ ಇಲ್ಲಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದ್ಸರಿ ಫೋನ್ ಮಾಡಿಬಿಡಿ, ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ ಯು. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ. ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದರೂ ಒಬೆಸಿಟಿ, ಡಯಾಬಿಟಿಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.